ಹಾಯ್, ಹೆಲೋ, ನಮಸ್ಕಾರ. Welcome back to MSP Academy. Today we are going to start with another very important concept, that is learning disabilities. ಇಂದು ನಾವು ಮಕ್ಕಳಲ್ಲಿ ಉಂಟಾಗ್ತಕ್ಕಂತಹ ಕಲಿಕಾ ನ್ಯೂನತೆಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇದು ಬಹಳ ಸಿಂಪಲ್ ಇದೆ, ಮೀನ್ಸ್ 5 ಡಿಫ್ರೆಂಟ್ ಲರ್ನಿಂಗ್ ಡಿಸಬಿಲಿಟೀಸ್ ಇದಾವೆ, ಬಟ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಫಸ್ಟ್ ಒನ್ ನೋಡೋದಾದರೆ ಡಿಸ್ಲೆಕ್ಸಿಯಾ ಅನ್ನೋದು ಒಂದು ಮಗುವಿನಲ್ಲಿ ಉಂಟಾಗುವ ತೊಳಲಾಟದ ಸಮಸ್ಯೆ ಆಗಿದೆ. ಏನು ತೊಳಲಾಟ ಅಂತಂದರೆ ಓದುವಿಕೆಯಲ್ಲಿ ಮತ್ತು ಕಾಗುಣಿತ ಗುರುತಿಸುವಿಕೆಯಲ್ಲಿ ತೊಂದರೆಗೊಳಗಾಗ್ತಾರೆ. ಅಂದರೆ ಈ ಕಾಗುಣಿತಗಳಿದಾವಲ್ಲ, ಕಾಕಾ, ಕೀಕಿ, ಕುಕು, ಅವನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಮಕ್ಕಳಿಗೆ ಸಮಸ್ಯೆ ಉಂಟಾಗ್ತೈತಿ. ಎಕ್ಸಾಂಪಲ್ ಇಲ್ಲಿ ಹೇಳಿದ್ದೀನಿ, SUN ಸನ್ ಅಂದರೆ ಸೂರ್ಯ, SON ಸನ್ ಅಂದರೆ ಮಗ. ಇವೆರಡರ ಮಧ್ಯೆ ಅವರು ವ್ಯತ್ಯಾಸ ಗುರುತಿಸುವುದನ್ನು ಬಹಳ ಕಷ್ಟಪಡ್ತಿದ್ದಾರೆ. ಅಂದರೆ SUN ಸನ್ನಿಗೆ ಮಗ ಅಂತ ಹೇಳೋದು, SON ಸನ್ನಿಗೆ ಸೂರ್ಯ ಅಂತ ಹೇಳೋದು, ಆ ರೀತಿ ಕನ್ಫ್ಯೂಸ್ ಆಗ್ತಾರೆ. ಅಂತಹ ತೊಂದರೆಗೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೀನಿ, ನ್ಯೂಕ್ಲಿಯರ್ ಆ್ಯಂಡ್ ಅನ್ನ್ಯೂಕ್ಲಿಯರ್ ಅಂತ. ದೇ ಆರ್ ಅನೇಬಲ್ ಟು ಡಿಫ್ರೆನ್ಷಿಯೇಟ್ ದ ನ್ಯೂಕ್ಲಿಯರ್ ಆ್ಯಂಡ್ ಅನ್ನ್ಯೂಕ್ಲಿಯರ್. ಇದ್ರ ಜೊತೆಗೆ ನಾವು ಒಂದೊಂದು ಮಗು ಇರುವೆ ಅಂತ ಹೇಳೋ ಬದಲು ಇಬುರಿ ಅಂತ ಹೇಳ್ತೈತಿ, ಇಬುರೆ ಅಂತ ಹೇಳ್ತಿರ್ತೈತಿ. ಸೊ ಆ ತರ್ತಕ್ಕಂತಹ ಡಿಫ್ರೆನ್ಸ್ನ ಐಡೆಂಟಿಫೈ ಮಾಡೋದನ್ನು ಮಕ್ಕಳಲ್ಲಿ ತೊಂದರೆಗೊಳಗಾದರೆ ಅದನ್ನು ಡಿಸ್ಲೆಕ್ಸಿಯಾ ಅನ್ನೋ ಸಮಸ್ಯೆ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಡಿಸ್ಫೋನಿಯಾ. ಓಕೆ, ಪದ ಉಚ್ಚಾರಣೆಯಲ್ಲಿ ನ್ಯೂನ್ಯತೆ. ಮೇಲಿಂದು ಅದು ಐಡೆಂಟಿಫೈ ಮಾಡೋದರಲ್ಲಿ ತೊಂದರೆಗೊಳಗಾದರೆ ಅದು ಡಿಸ್ಲೆಕ್ಸಿಯಾ. ಫೋನಿಯಾ ಈಸ್ ನಥಿಂಗ್ ಬಟ್ ಫೋನಿಕ್ಸ್. ಈಗೆಲ್ಲ ಫೋನಿಕ್ಸ್ ಕ್ಲಾಸಸ್ ಅಂತ ಹೋಗ್ತಾರಲ್ವ ಮಕ್ಕಳು, ABCDದು ಸಾಂಗ್ ಹೇಳ್ಸ್ಕೊಡೋದು ಅದೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ಅದನ್ನು ನೆನ್ಪಿಟ್ಕೊಂಡಿರಿ. ಡಿಸ್ಫೋನಿಯಾ ಅಂದರೆ ಉಚ್ಚಾರಣೆಯಲ್ಲಿ ತೊಂದರೆ. ಆಗಲೇ ಹೇಳಿದ್ನಲ್ಲ, ಇರುವೆ ಮತ್ತು ಇಬುರಿ ಅಂತ ಹೇಳ್ತಿರ್ತಾರೆ ಮಕ್ಕಳು. ಆ ಥರ ಯಾವುದೇ ಒಂದು ಶಬ್ದ ಅಥವಾ ವಾಕ್ಯನ ಉಚ್ಚಾರ ಮಾಡೋದ್ರಲ್ಲಿ ವ್ಯತ್ಯಾಸಗೊಳಗಾದರೆ ಅಂತಹ ಮಕ್ಕಳಿಗೆ ಡಿಸ್ಫೋನಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಡಿಸ್ಫ್ಯಾಸಿಯಾ. ಈಗ ಬರೀ ಅದು ಒಂದೇ ಶಬ್ದನ ಪ್ರನೌನ್ಸ್ ಮಾಡುವಾಗ ಕರೆಕ್ಟಾಗಿ ಮಾಡ್ತಿರ್ತಾರೆ. ಮಾತಾಡುವಾಗ ಅಂದರೆ ಸಂಭಾಷಣೆ ನಡೆಯುವಾಗ ಆ ಶಬ್ದ ಬಂದರೆ ಅವ್ರೇನಾಗ್ತಾರೆ, ಮಕ್ಕಳು ತೊಳಲಾಡ್ತಾರೆ. ಅಂತಹ ಸಮಸ್ಯೆಗೆ ಡಿಸ್ಫ್ಯಾಸಿಯಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ದೀರಿ, ಇಂಗ್ಲೀಷ್ ಲೆಟರ್ ಇದಾವೆ. ಡಿಸ್ಲೆಕ್ಸಿಯಾ ತೊಂದರೆಗೆ ಇದು ಉದಾಹರಣೆ ಆಗಿದೆ. ಸನ್ ಮತ್ತು ಸನ್ ಆಗಿರ್ಬೋದು, ನ್ಯೂಕ್ಲಿಯರ್ ಮತ್ತು ಅನ್ನ್ಯೂಕ್ಲಿಯರ್ ಆಗಿರ್ಬೋದು. ಆ ಮಕ್ಕಳಲ್ಲಿ ಈ ರೀತಿ ಲೆಟರ್ಸ್ ನೋಡುವಾಗ ಅವರಿಗೆ ಬಹಳ ಕ್ಲಮ್ಜಿಯಾಗಿ ಕಾಣಿಸ್ತಾ ಇರ್ತಾವೆ. ಆ ಕಾರಣದಿಂದ ಆ ಮಗುವಿಗೆ ಆ ತೊಂದರೆ ಬಂದಿರುತ್ತೆ. ಅದನ್ನು ನಾವು ಡಿಸ್ಲೆಕ್ಸಿಯಾ ಅಂತ, ಕಲಿಕಾ ನ್ಯೂನ್ಯತೆ ಅಂತ ಹೇಳ್ತೀವಿ. ಮತ್ತು ನೆಕ್ಸ್ಟು ಡಿಸ್ಫ್ಯಾಸಿಯಾ. ನಾ ಹೇಳಿದೆ, ಸಂಭಾಷಣೆ ನಡೆಸಲು ತಮ್ಮಷ್ಟಕ್ಕೆ ತಾವೇ ಇದ್ದಾಗ ದೇ ಆರ್ ಫ್ರೀ ಟು ಸ್ಪೀಕ್, ಮಾತಾಡೋಕ್ಕೆ ಭಯ ಪಡ್ತಿರಲ್ಲ. ಭಾಳಷ್ಟು ಜನರ ಮಧ್ಯೆ ಇದ್ದಾಗ, ಎಲ್ಲೋ ಒಂದು ಸಂಭಾಷಣೆ ನಡೀತಕ್ಕಂಥ ಸ್ಥಳದಲ್ಲಿದ್ದಾಗ ದೇ ಆರ್ ಅಫ್ರೈಡ್ ಆಫ್ ಸ್ಪೀಕಿಂಗ್, ಮಾತಾಡೋಕ್ಕೆ ಭಯ ಪಡ್ತಾರೆ ಅಥವಾ ಮಾತಾಡೋಕ್ಕೋದ್ರೆ ತೊಳಲಾಟ ಶುರು ಆಗ್ಬಿಡುತ್ತೆ. ಅಂಥದನ್ನು ನಾವು ಡಿಸ್ಫ್ಯಾಸಿಯಾ ಅಂತ ಕರಿತೀವಿ. ಮತ್ತು ಮೂರನೇದು ದಿಸ್ ಈಸ್ ಡಿಸ್ಫ್ಯಾಸಿಯಾ. ಆ್ಯಂಡ್ ಫೋರ್ತ್ ಒನ್ ಈಸ್ ಡಿಸ್ಗ್ರಾಫಿಯಾ. ಗ್ರಾಫಿಯಾ ಈಸ್ ನಥಿಂಗ್ ಬಟ್ ರೈಟಿಂಗ್, ಹೌದಾ, ಗ್ರಾಫಿಕ್ಸ್. ಬರೆಯುವ ಶೈಲಿಯಲ್ಲಿ ನ್ಯೂನ್ಯತೆ ಉಂಟಾದರೆ ಅದನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಈಗ ಕೆಲವೊಂದು ಮಕ್ಕಳು P ಬದಲಿಗೆ Q ಬರೀತಾರೆ, ಹೌದಾ, ಇಂಗ್ಲೀಷ್ ಲೆಟರಲ್ಲಿ. ಮತ್ತು ಸ್ಮಾಲ್ ಲೆಟರ್ B ಬದಲಿಗೆ D ಬರೀತಾರೆ. ಸೊ ಇಂಥದನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಕೇವಲ ಇದು ಈ ಸಾಮಾನ್ಯ ಮಕ್ಕಳಲ್ಲಿ ಅಲ್ಲದೆ ಅಂಗವೈಕಲ್ಯತೆ ಇರುವ ಮಕ್ಕಳಲ್ಲೂ ಕೂಡ ಈ ಡಿಸ್ಗ್ರಾಫಿಯಾ ತೊಂದರೆನ ನಾವು ನೋಡ್ಬೋದು. ಅವರಿಗೆ ಈ ಪೆನ್ ಇಟ್ಕೊಂಡಿರ್ತಾರಲ್ಲ, ಆ 2 ಬೆರಳುಗಳನ್ನು ತಿರುಗ್ಸೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂತಹ ಕಾರಣದಿಂದಾಗಿ ಅವರು ಲೆಟರ್ಸನ್ನು ಉಲ್ಟಾ ಬರಿತಾ ಇರ್ತಾರೆ. ಸೊ ಅದನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಈ ಎಲ್ಲ ಕಲಿಕಾ ನ್ಯೂನ್ಯತೆಗಳು ಆ ಹೆಸರಲ್ಲೇ ಇದೆ, ಕಲಿಕೆಯಲ್ಲಿ ಉಂಟಾಗುವ ನ್ಯೂನ್ಯತೆಗಳು. ಅವು ಕಲ್ತ ಮೇಲೆ ಸರಿ ಹೋಗ್ತವೆ. ಮತ್ತು ಈಗ ನಾನು ಇರುವೆ ಎಕ್ಸಾಂಪಲ್ ಹೇಳಿದ್ನಲ್ಲ, ಅದು ನಾನು ಬಹಳಷ್ಟು ಹುಡುಗರಲ್ಲಿ ಅದನ್ನು ನೋಡಿದ್ದೀನಿ. ಅದು ಆಫ್ಟರ್ ಅಂದರೆ ಮೆಚೂರ್ ಆದಮೇಲೆ ಅದು ಸರಿ ಹೋಗುತ್ತೆ, ಅಥವಾ ತಿಳುವಳಿಕೆ ಬಂದಮೇಲೆ ಆ ಮಕ್ಕಳು ಅದನ್ನು ಬಗೆಹರಿಸ್ಕೊಳ್ಳುತ್ತೆ. ಸೊ ಇವು ಜಸ್ಟ್ ಲರ್ನಿಂಗ್ ಡಿಸಬಿಲಿಟೀಸ್, ಅವು ಮಕ್ಕಳು ಕಲಿತಾ ಇರುವಾಗ ಉಂಟಾಗುವ ಕುಂಠತೆಗಳು ಅಂತಲೂ ನಾವು ಹೇಳ್ಬೋದು. ದಿಸ್ ಈಸ್ ಡಿಸ್ಗ್ರಾಫಿಯಾ. ಬರೆಯುವಾಗ ಅವ್ರಿಗಿನ್ನೂ ಗ್ರಿಪ್ ಸಿಕ್ಕಿರಲ್ಲ, ಅಥವಾ ಬೇಗ ರಿಮೆಂಬರ್ನೆಸ್ ಕಡಿಮೆ ಇದ್ದಂಥ ಮಕ್ಕಳು P ಬದಲಿಗೆ Q ಬರಿತವೆ, B ಬದಲಿಗೆ D ಬರಿತವೆ. ಅಂಥದನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ.
ಮತ್ತು ನೆಕ್ಸ್ಟ್ ನೋಡೋದಾದರೆ ಡಿಸ್ಕ್ಯಾಲ್ಕುಲಿಯಾ. ಓಕೆ, ಹೆಸರಲ್ಲೇ ಇದೆ, ಕ್ಯಾಲ್ಕುಲಿಯನ್ ಈಸ್ ನಥಿಂಗ್ ಬಟ್ ಮ್ಯಾಥ್ಸ್. ಕೆಲವೊಂದು ಮಕ್ಕಳಲ್ಲಿ ಏನಾಗುತ್ತೆ, ಈ 6, 9 ಅಂಕಗಣಿತದ ಸಂಖ್ಯೆಗಳೇನಿದಾವಲ್ಲ, 6, 9 ಆಗಿರ್ಬೋದು, 5 ಮತ್ತು 2 ಆಗಿರ್ಬೋದು, ಇಂಥವನ್ನು ಗುರುತಿಸುವಲ್ಲಿ ಅಥವಾ ಗುರುತಿಸುವಲ್ಲಿ ತೊಂದರೆಗೆ ಉಂಟಾಗ್ತಾ ಇರ್ತಾರೆ. ಈಗ ಲೆಕ್ಕ ಮಾಡಿದಾಗ 6 ಬಂದರೆ ಅದ್ರ ಬದಲು 9 ಹಾಕೋದು, 9 ಬಂದರೆ 6 ಹಾಕೋದು, ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಇಂತಹ ಮಕ್ಕಳು ಗಡಿಯಾರದಲ್ಲಿ ತಮ್ಮ ಸಮಯ ಅಂದರೆ ಐಡೆಂಟಿಫೈ ಮಾಡೋದಕ್ಕೆ ತೊಂದರೆಗೊಳಗಾಗ್ತಾ ಇರ್ತಾರೆ. ಸೊ ಅಂಥದನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಒಟ್ಟಾರೆಯಾಗಿ 5 ವಿವಿಧ ಕಲಿಕಾ ನ್ಯೂನತೆಗಳನ್ನು ನಾವು ನೋಡಿದ್ವಿ. ಡಿಸ್ಲೆಕ್ಸಿಯಾ, ಓದುವಿಕೆ ಅಥವಾ ಕಾಗುಣಿತದಲ್ಲಿ ತೊಂದರೆ. ಡಿಸ್ಫೋನಿಯಾ, ಪದ ಉಚ್ಚಾರಣೆಯಲ್ಲಿ ತೊಂದರೆ. ಥರ್ಡ್ ಒನ್ನು ಡಿಸ್ಫ್ಯಾಸಿಯಾ, ಸಂಭಾಷಣೆ ನಡೆಸುವಾಗ ಅಥವಾ ಬೇರೆಯವ್ರ ಜೊತೆಗೆ ಮಾತನಾಡುವಾಗ ತೊಂದರೆ ಅನುಭವಿಸ್ತಾ ಇರ್ತಾರೆ. ಫೋರ್ತ್ ಒನ್ ಡಿಸ್ಗ್ರಾಫಿಯಾ, ಅಂದರೆ ಬರೆಯುವ ಶೈಲಿಯಲ್ಲಿ ನ್ಯೂನತೆಗೊಳಗಾಗ್ತಾ ಇರ್ತಾರೆ. ಫಿಫ್ತ್ ಒನ್ ಡಿಸ್ಕ್ಯಾಲ್ಕುಲಿಯಾ ಈಸ್ ನಥಿಂಗ್ ಬಟ್ ದೇ ಆರ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ನಂಬರ್ಸ್. ಓಕೆ, ಗಡಿಯಾರದಲ್ಲಿ ಸಮಯ ಹೇಳಲು ಕಷ್ಟಪಟ್ಟರೆ ಅದನ್ನು ಕೂಡ ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಟು ರಿಮೆಂಬರ್. ಆಲ್ ದ ಬೆಸ್ಟ್.